ಗಣಗಲ್ಲೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಮಾರಂಗೆರೆ ಜಯಪ್ಪ ಅವಿರೋಧ ಆಯ್ಕೆ. ಈ ಹಿಂದೆ ಅಧ್ಯಕ್ಷರಾಗಿದ್ದ ಯಲ್ಲಪ್ಪನವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಸಲ್ಲಿಸಿದ ಪರಿಣಾಮವಾಗಿ ನೂತನ ಅಧ್ಯಕ್ಷರ ಆಯ್ಕೆಗೆ ಚುನಾವಣೆಯನ್ನು ನಿಗದಿ ಮಾಡಲಾಗಿತ್ತು. ಅದರಂತೆ ಅಧ್ಯಕ್ಷ ಸ್ಥಾನಕ್ಕೆ ಮಾರಂಗೆರೆ ಜಯಪ್ಪ ಅವರು ಹೊರತುಪಡಿಸಿ ಬೇರೆ ಯಾವೊಬ್ಬ ಸದಸ್ಯರು ನಾಮಪತ್ರವನ್ನು ಸಲ್ಲಿಸದ ಹಿನ್ನೆಲೆಯಲ್ಲಿ ಚುನಾವಣಾಧಿಕಾರಿ ಡಾಕ್ಟರ್ ಸಿ.ಎ. ನಾರಾಯಣಸ್ವಾಮಿ ಅವಿರೋಧ ಆಯ್ಕೆ ಮಾಡಿ ಘೋಷಣೆಯನ್ನು ಹೊರಡಿಸಿದರು. ನೂತನ ಅಧ್ಯಕ್ಷರನ್ನು ಅನುಗೊಂಡನಹಳ್ಳಿ ಹೋಬಳಿ ಕಾಂಗ್ರೆಸ್ ಮುಖಂಡ ಬಿ.ಎಂ. ಪ್ರಕಾಶ್ ಅಭಿನಂದಿಸಿ ಮಾತನಾಡಿ, ನೂತನ ಅಧ್ಯಕ್ಷರಾದವರು ಇರುವ ಅಲ್ಪಾವಧಿಯಲ್ಲಿಯೇ ಉತ್ತಮ ಜನಪರ ಕೆಲಸ ಮಾಡುವ ಮೂಲಕ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಬೇಕು. ಪ್ರಮುಖವಾಗಿ ಕುಡಿಯುವ ನೀರು, ಮೂಲಭೂತ ಸೌಕರ್ಯಗಳನ್ನು ಒದಗಿಸಲು ಸಹ ಆದ್ಯತೆ ನೀಡಬೇಕು ಎಂದರು. ರಾಜ್ಯ ರೆಡ್ಡಿ ಜನಸಂಘದ ನಿರ್ದೇಶಕ ಎಂ.ಎ. ಕೃಷ್ಣಾರೆಡ್ಡಿ ಮಾತನಾಡಿ, ಮಾರಂಗೆರೆ ಜಯಪ್ಪನವರ ಕುಟುಂಬದವರು ಕಾಂಗ್ರೆಸ್ ಪಕ್ಷದ ಕಟ್ಟಾಳುವಾಗಿದ್ದು, ಅವರ ಕುಟುಂಬಕ್ಕೆ ಅಧ್ಯಕ್ಷ ಸ್ಥಾನ ಒಲಿದು ಬಂದಿದೆ. ಅವರು ತಮ್ಮ ಸ್ಥಾನವನ್ನು ಸಮರ್ಪಕವಾಗಿ ನಿಭಾಯಿಸಿ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷದ ಆಡಳಿತಕ್ಕೆ ಮುಂದಾಗಬೇಕು ಎಂದರು. ಶಾಸಕ ಜನಪ್ರಿಯ ಶಾಸಕರಾದ ಶರತ್ ಬಚ್ಚಣ್ಣ ಮೊದಲಿಗೆ ನನ್ನ ಅಭಿನಂದನೆಗಳು. ಹಾಗೂ ಚಿಕ್ಕಬಳ್ಳಾಪುರ ಕ್ಷೇತ್ರದ ಮಾಜಿ ಸಂಸದರಾದ ದೊಡ್ಡಗೌಡರಿಗೂ ನನ್ನ ಅಭಿನಂದನೆಗಳು. ಕೂಡಳ್ಳಿ ಸಣ್ಣಣ್ಣರಾದ ಅವ್ರಿಗೂ ಸಹ, ಸುರೇಶ್ ಅಣ್ಣನವರಿಗೂ ಸಹ ನನ್ನ ಅಭಿನಂದನೆಗಳು. ಹೋಬಳಿ ಮುಖಂಡರುಗಳಾದ ಪ್ರಕಾಶ್ ಅಣ್ಣ, ಕೃಷ್ಣಣ್ಣ, ದೇವರಾಜಣ್ಣ, ಆಮೇಲೆ ಮಂಜುನಾಥ್ ಗೌಡ, ಮುರಾಜಣ್ಣ, ಡೈರಿ ಮಂಜಣ್ಣ, ಆಮೇಲೆ ಮಾರನಗೆರೆ ನಮ್ಮ ದೊಡ್ಡಪ್ಪ ವೆಂಕಟೇಶಪ್ಪನವ್ರಿಗೆ, ಅವರು ಎಲ್ಲ ಹೋಬಳಿ ಮುಖಂಡರುಗಳೆಲ್ಲ ನನ್ನ ಅಭಿನಂದನೆಗಳು ಸಲ್ಲಿಸುತ್ತಾ, ಏನು ಇವಾಗ ಅವಿರೋಧವಾಗಿ ಆಯ್ಕೆಯಾಗಿರುವ 15 ಜನ ಸದಸ್ಯರುಗಳು ಇವಾಗೇನು ನಮಗೆ ಅವಕಾಶ ಕೊಟ್ಟಿದ್ದಕ್ಕೆ ಅವ್ರಿಗೂ ನನ್ನ ಅಭಿನಂದನೆ ಸಲ್ಲಿಸ್ತೀನಿ. ಅಲ್ಲಿ ಆ ಪಕ್ಷದ ಮುಖಂಡರು ಒಳ್ಳೆ ನಿರ್ಧಾರ ತಗೊಂಡು ಬೇಡಪ್ಪ ಚುನಾವಣೆ ನಡೆಸೋದು ಬೇಡ ಅವಿರೋಧವಾಗಿ ಸಹಕರಿಸಿದ BJPಯ 5-6 ಮಂದಿ ಸದಸ್ಯರಿಗೂ ನಾನು ಈ ಮೂಲಕ ಅಭಿನಂದನೆ ಸಲ್ಲಿಸ್ತೇನೆ. ಇರುವಂಥ ದಿನಗಳಲ್ಲಿ ನಮ್ಮ ಅಧ್ಯಕ್ಷರ ಜಯಪ್ಪನವರು ಮತ್ತು PDO ಅವರು ಮತ್ತು ಉಪಾಧ್ಯಕ್ಷರು ಮತ್ತು ಎಲ್ಲ 15 ಜನ ಗ್ರಾಮ ಪಂಚಾಯತ್ ಸದಸ್ಯರು ಒಟ್ಟಿಗೆ ಸೇರಿಕೊಂಡು ಉಳಿದ ಅವಧಿನ ಎಲ್ಲ ಗ್ರಾಮಗಳಲ್ಲಿ ವ್ಯಾಜ್ಯರಹಿತವಾಗಿ ಏನು ಬರುವಂಥ ಅನುದಾನನ ಸರಿಯಾಗಿ ಹಂಚಿ ಒಳ್ಳೆಯ ಅಭಿವೃದ್ಧಿ ಮಾಡಲಿ ಅಂತ ಈ ಮೂಲಕ ನಾನು ಜಯಪ್ಪನಲ್ಲಿ ಆದೇಶನೂ ಮಾಡ್ತೀನಿ, ಅಭಿನಂದನೆ ತಿಳಿಸ್ತಾ ಇದ್ದೀನಿ.